ಎವ್ರಿವನ್, ವೆಲ್ಕಮ್ ಟು ಜ್ಯೋತಿ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದು ಥರ್ಸ್ಡೇ ಲಾಗ್ ಆಗಿರುತ್ತೆ. ಮಾರ್ನಿಂಗ್ ನಾನು ಆಲ್ಮೋಸ್ಟು 5:45 6ಗೆಲ್ಲ ಎದ್ಬಿಟ್ಟಿರ್ತೀನಿ. ಅಲಾರಾಮ್ ಏನು ಇಟ್ಕೊಳ್ಳಲ್ಲ. ಆಲ್ಮೋಸ್ಟ್ ನನಗೆ ಆ ಟೈಮ್ಗೆ ಕರೆಕ್ಟಾಗಿ ಎಚ್ಚರ ಆಗಿಬಿಡತ್ತೆ. ಮೊದಲು ಇನ್ನೂ ಬೇಗ ಎದ್ದೊಳ್ತಾ ಇದ್ದೆ. ಈ ನಡುವೆ ಸ್ವಲ್ಪ ಲೇಟೇ, ಇನ್ನೂ ಸ್ವಲ್ಪ ಬೇಗ ಎದ್ದೊಳ್ಬೇಕು. ನಾನು 5ಗೆಲ್ಲ ಎದ್ದರೆ ಇನ್ನೂ ಸ್ವಲ್ಪ ಬೇಗ ಇನ್ನಷ್ಟು ಕೆಲಸಗಳಾಗ್ತವೆ. ನೋಡೋಣ, ಟ್ರೈ ಮಾಡ್ತೀನಿ. ಈ ನಡುವೆ ಸ್ವಲ್ಪ ಸ್ಕೂಲೆಲ್ಲ ರಜಾ ಇರೋದಕ್ಕೆ ಸ್ವಲ್ಪ ಲೇಸಿ ಆಗೋಗ್ಬಿಟ್ಟಿದ್ದೀನಿ. ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ. ನೋಡೋಣ. ಸೊ ಇಲ್ಲಿ ನಾನು ಬೆಳಗ್ಗೆನೇ ನಮ್ಮ ಹಸ್ಬೆಂಡ್ಗೆ ಏನಾದರೂ ಒಂದು ಹೆಲ್ದಿ ಡ್ರಿಂಕ್ ಇರಬೇಕಲ್ವ, ಹಂಗಾಗಿ ನಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ. ಇದಂತೂ ತುಂಬಾ ಒಳ್ಳೆಯದು ಹೆಲ್ತ್ಗೆ, ಮತ್ತು ಹೊಟ್ಟೆ ಕ್ಲೀನ್ ಆಗುತ್ತೆ. ಹಾಗೆಯೇ ಕೂದಲಿಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ತುಂಬ ಒಳ್ಳೆಯದು. ಇದಕ್ಕೇನಿಲ್ಲ, ನಲ್ಲಿಕಾಯಿನ ನಾನು ಒಂದು 3 ನಲ್ಲಿಕಾಯಿ ತೊಗೊಂಡಿದ್ದೀನಿ, ಬೆಟ್ಟದ ನಲ್ಲಿಕಾಯಿ. ಅದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಶುಂಠಿ ಒಂಚೂರು, ಮತ್ತು ಪುದೀನ, ಮತ್ತು ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು ಮತ್ತು ನಿಂಬೆಹಣ್ಣು ಇಷ್ಟನ್ನ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬಿಡಬೇಕು. ಏರಿಗಂತೂ ಸಿಕ್ಕಾಪಟ್ಟೆ ಒಳ್ಳೆಯದು. ಆಲ್ಮೋಸ್ಟು ನಿಮಗೆಲ್ಲರೂ ಕೇಳಿರ್ತೀರ, ಬೆಟ್ಟದ ನಲ್ಲಿಕಾಯಿ ಮತ್ತು ಕರಿಬೇವು ಸಿಕ್ಕಾಪಟ್ಟೆ ಒಳ್ಳೆಯದು. ಹಂಗಾಗಿ ಇದು ನನಗೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕುಡಿಯೋಕ್ಕೆ ಒಂಥರ ಅನಿಸುತ್ತೆ. ಬಟ್ ಕಣ್ಮುಚ್ಕೊಂಡು ಕುಡಿತೀನಿ ಒಂದು ಸ್ವಲ್ಪ. ಅವ್ರು ಹೆಂಗೂ ಕುಡಿತಾರಲ್ಲ ಒಂದು ಗ್ಲಾಸು, ಅದರಲ್ಲಿ ಒಂಚೂರು ಇಸ್ಕೊಂಡು ಕುಡಿತೀನಿ. ತುಂಬಾ ಒಳ್ಳೆಯದು, ಹೇರ್ಗೆ ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ಟಿಫನ್ಗೆ ನಾನಿಲ್ಲಿ ನೈಟು ತರಕಾರಿ ಎಲ್ಲ ತೊಗೊಂಬರ್ಬೇಕಾದ್ರೆ ಮಶ್ರೂಮ್ನ ತರಿಸಿದ್ದೆ. ಅದಕ್ಕೆ ಚಪಾತಿ ಮಾಡಿ ಮಶ್ರೂಮ್ ಗ್ರೇವಿ ಮಾಡು ಅಂತ ಹೇಳಿದರು. ಸರಿ, ಅದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೆ. ಹಾಗೆಯೇ ಬೀಟ್ರೂಟ್ ಕೂಡ ಒಂದು ಸ್ವಲ್ಪ ಹಾಗೇನೇ ಇತ್ತು, ಅದನ್ನು ಕೂಡ ಗ್ರೈಂಡ್ ಮಾಡಿ ಪ್ಯೂರಿ ಥರ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡೆ. ಬೀಟ್ರೂಟ್ ಚಪಾತಿ ಥರ ಮಾಡ್ಕೊಳ್ಳೋಣ ಅಂತ. ಇದು ತುಂಬಾ ಒಳ್ಳೆಯದು. ಮಕ್ಕಳೆಲ್ಲ ಚಪಾತಿ ಅಂದರೆ ಬೀಟ್ರೂಟು ತರಕಾರಿ ಎಲ್ಲ ತಿಂದೇ ಇರೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಒಂಥರ ಕಲರ್ಫುಲ್ಲಾಗೂ ಕಾಣಿಸುತ್ತೆ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಸರಿ ಅಂತ ಚಪಾತಿ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆಯೇ ಮಶ್ರೂಮ್ ಗ್ರೇವಿ ಬಂದು ನಾನು ನಿಮಗೆ ನನ್ನ ಚಾನಲಲ್ಲಿ ಬಂದು 1-2 ಥರ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ನಾಟಿ ಸ್ಟೈಲು ನಾರ್ಮಲಾಗಿ ಮಾಡೋವಂಥದ್ದು. ಇದು ಬಂದು ಮಶ್ರೂಮ್ ಫ್ರೈ ಥರ ಮಾಡೋದು, ಅಂದರೆ ಚಿಕನ್ ಫ್ರೈ ಮಸಾಲೆ ಎಲ್ಲ ಮಾಡ್ತೀವಲ್ವ, ಆ ಥರ ಮಾಡ್ಕೊಳ್ಳೋವಂಥದ್ದು. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿ, ಬೇಗ ಆಗುತ್ತೆ, ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಚಪಾತಿ ಹಿಟ್ಟನ್ನೆಲ್ಲ ರೆಡಿ ಮಾಡಿಟ್ಬಿಟ್ರೆ ಅದು ಸ್ವಲ್ಪ ಮೆತ್ತಗಾಗಿರುತ್ತಲ್ವ, ಹಂಗಾಗಿ ಅದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಎತ್ತಿಟ್ಕೊಂಡೆ. ಹಾಗೆಯೇ ನನ್ನ ಮಗಳು ಕೂಡ ಹಾಲೆಲ್ಲ ಕಾಯಿಸ್ಕೊಟ್ಟು ಅವರು ನಾರ್ಮಲಾಗಿ ಟೆರೆಸ್ ಮೇಲೆ ಹೋದ್ರು. ಅವರು ಅಂದರೆ ಗಾರ್ಡನ್ ಎಲ್ಲ ಇದೆಯಲ್ವ, ಅಲ್ಲೆಲ್ಲ ಆಟ ಆಡ್ಕೊಂಡಿರೋದಕ್ಕೆ ನನ್ನ ಮಗಳು ಹೋದ್ಲು. ಸರಿ ಅಂತ ಫಸ್ಟ್ ಅವಳು ಎದ್ದಿದ ತಕ್ಷಣ, ಯಾಕಂದರೆ ಬೇಗ ಎದ್ಬಿಡ್ತಾಳೆ, ಸೌಂಡಿಗೆ ಅವಳು ಮಲಗಲ್ಲ. ಎಷ್ಟೇ ಬೆಳಗ್ಗೆ 5 ಗಂಟೆ 4 ಗಂಟೆಗೆ ಇದ್ದಿದ್ರು ಸೌಂಡ್ ಮಾಡಿದ್ರೆ ಪಟ್ ಅಂತ ಎದ್ಬಿಟ್ಟಿರ್ತಾಳೆ. ಹಂಗಾಗಿ ಫಸ್ಟ್ ಅವಳಿಗೊಂಚೂರು ಹಾಲು ಕೊಟ್ಬಿಟ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಳೆ. ಅದಕ್ಕೋಸ್ಕರ ಸರಿ ಅಂತ ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿ ಕಳಿಸ್ದೆ. ನಾನಿಲ್ಲಿ ಮಶ್ರೂಮ್ನ ಗ್ರೇವಿ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ ನೋಡಿ, ಈ ಥರ ಒಳಗಡೆ ಸಿಪ್ಪೆ ಈ ಥರ ರಿಮೂವ್ ಮಾಡ್ಕೋಬೇಕು. ಕೈಯಲ್ಲಿ ಇಲ್ಲ ಚಾಕುದಲ್ಲಿ ಈ ಥರ ಎಳೆ ಥರ ಬರುತ್ತೆ, ಅದನ್ನ ನೀಟಾಗಿ ರಿಮೂವ್ ಮಾಡ್ಕೋಬೇಕು. ಒಳಗಡೆ ಸಣ್ಣ ಹುಳ ಇರುತ್ತೆ, ಗೊತ್ತಾಗೋದಿಲ್ಲ. ಸೊ ಹಂಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಮತ್ತು ಇದು ನೀಟಾಗಿ ಅದು ಎಳೆ ತೆಗ್ದಾದ್ಮೇಲೆ ಸಿಪ್ಪೆ ವೈಟ್ ಇದ್ದರೆ ಫ್ರೆಶ್ ಆಗಿದೆ, ಚೆನ್ನಾಗಿದೆ ಅಂತ ಅರ್ಥ. ಸೊ ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಅದು ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ಅಷ್ಟೇ, 5 ನಿಮಿಷನೂ ಬೇಡ, ಒಂದು 2-3 ನಿಮಿಷ ಅಷ್ಟೇ ನೀಟಾಗಿ ಅದೇ ಉಪ್ಪು ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡು ತೆಗೆದಿಟ್ಕೊಬಿಡಬೇಕು. ತುಂಬ ಹೊತ್ತು ನೀರಲ್ಲಿ ಇಡೋಕ್ಕೆ ಹೋಗಬಾರ್ದು, ತುಂಬ ಸಾಫ್ಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಮಶ್ರೂಮು. ಸೊ ಆಲ್ರೆಡಿ ಅದು ಸಾಫ್ಟಾಗಿರುತ್ತೆ, ನಾವು ನೀರಲ್ಲಿ ಹಾಕಿ ತುಂಬ ನೆನೆಸ್ಬಿಟ್ರೆ ಅದನ್ನು ಸಾಫ್ಟ್ ಆಗಿಬಿಟ್ರೆ, ಅಂದರೆ ಫ್ರೈ ಎಲ್ಲ ಮಾಡಿದಾಗ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಸೊ ಹಂಗಾಗಿ ಬೇಗ ಅವಾಗೆ ತೆಗೆದಿಟ್ಕೋಬೇಕು. ನೋಡಿ ಎಷ್ಟು ಗಲೀಜಿದೆ ಅದರಲ್ಲಿ ಅಂತ ಅಂದ್ಬಿಟ್ಟು, ಅದಕ್ಕೆ ಉಪ್ಪು ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಅದನ್ನ ವಾಶ್ ಮಾಡಿ ಎತ್ತಿಟ್ಕೊಂಡ್ಬಿಡಿ. ಸೊ ಇದು ಕೂಡ ಆಯಿತು. ಸರಿ, ಇವತ್ತು ಮಾರ್ನಿಂಗ್ ಅಂತೂ ಬೇಗ ಮಾಡಬೇಕು ಅನ್ನೋದೇನು ಇರಲಿಲ್ಲ, ಯಾಕಂದರೆ ಬಕ್ರೀದ್ ಹಬ್ಬ ಇತ್ತಲ್ವ. ಸೊ ಹಂಗಾಗಿ ಲೀವ್ ಇತ್ತು. ಆಫೀಸ್ ಹತ್ರ ಹೋಗಿ 1 ಅವರ್ ವರ್ಕ್ ಮುಗಿಸ್ಕೊಂಬರ್ತೀನಿ ಅಷ್ಟೇ ಇವತ್ತು ಅಂತ ಹೇಳಿದರು. ಹಂಗಾಗಿ ನಿಧಾನಕ್ಕೆ ಮಾಡು, ಪರವಾಗಿಲ್ಲ ಅಂತ ಹೇಳಿದರು. ಸೊ ಇದಕ್ಕೆ ನೋಡಿ, ಮಶ್ರೂಮ್ಗೆ ಗ್ರೇವಿಗೆ ಮಸಾಲೆ ಏನೇನು ತೊಗೊಂಡಿದ್ದೀನಿ ಅಂದರೆ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟೇ. ಇದನ್ನು ಬೇಕಾದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ನಾನು ಗ್ಯಾಸ್ಟ್ರಿಕ್ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ, ಹಸಿಮೆಣ್ಸಿನ್ಕಾಯಿ ಅಷ್ಟು ಯೂಸ್ ಮಾಡೋಕ್ಕೆ ಹೋಗಲ್ಲ. ಇದನ್ನ ರುಬ್ಕೊಂಡು ಬಂದಾದಮೇಲೆ ಒಂದು ಬಾಣಲಿಗೆ ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಇದು ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಸೋಂಪನ್ನ ಸೇರಿಸ್ಕೊತಾ ಇದ್ದೀನಿ. ಸೋಂಪು ಸ್ವಲ್ಪ
ಚಿಟಪಟ ಅಂತ ಅಂದಾದಮೇಲೆ ಇದಕ್ಕೆ ನಾನು ಒಂದೆರಡು ದೊಡ್ಡ ಸೈಜ್ ಟೊಮೆಟೊ ಮತ್ತು ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಅದನ್ನ ಚೆನ್ನಾಗಿ ಕಲರ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಅದು ಲೈಟಾಗಿ ಕಲರೆಲ್ಲ ಚೇಂಜ್ ಆದಮೇಲೆ ಇದಕ್ಕೆ ನಾನು ಟೊಮೆಟೊ ಕಟ್ ಮಾಡ್ಕೊಂಡಿದ್ನಲ್ವ ಅದು ಕೂಡ ಸೇರಿಸ್ಕೊತಾ ಇದ್ದೀನಿ. ಅದನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ. ಹಂಗಾಗಿ ಟೊಮೆಟೊ ಹಾಕೋ ಟೈಮ್ಗೆ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಸೊಪ್ಪನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ನಲ್ವ ಆ ಮಸಾಲಾನ ಸೇರಿಸ್ಕೋಬೇಕಾಗುತ್ತೆ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅದು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನನಗೆ ಪ್ರತಿಯೊಂದು ಅಡುಗೆಯಲ್ಲೂ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡು ಹಾಕ್ಕೊಂಡಿರ್ತೀವಲ್ಲ ಅದ್ರದ್ದು ಫ್ಲೇವರ್ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದ್ರ ಫ್ಲೇವರು. ಮತ್ತು ಅದನ್ನು ಹಾಕ್ಕೊಂಡು ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ನಾವು ಮಸಾಲಾನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ತುಂಬ ಮಸಾಲ ಏನೂ ಅವಶ್ಯಕತೆ ಇಲ್ಲ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಖಾರದ ಪುಡಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ವಲ್ಲ, ಸೊ ಹಂಗಾಗಿ 3-4 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ. ಸ್ವಲ್ಪ ಮೀಡಿಯಮ್ ಆಗಿರಬೇಕು ನಮ್ಮ ಮನೇಲಿ ಖಾರ, ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ನನ್ನ ಮಗಳಿರೋದ್ರಿಂದ ಸ್ವಲ್ಪ ನಾನು ಮೀಡಿಯಮ್ ಆಗಿ ಇಡೋದು ಖಾರನ. ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡು ನಾನಿಲ್ಲಿ ಮಟನ್ ಮಸಾಲಾನ ಹಾಕ್ಕೋತಾ ಇದ್ದೀನಿ. ನಿಜವಾಗ್ಲೂ ಟೇಸ್ಟು ಸಖತ್ತಾಗಿರುತ್ತೆ. ಆಚಿ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗಿ ಆ ಎಣ್ಣೆ ಇಟ್ಕೊಳ್ಳೋವರೆಗೂ ಅದಾದಾಗ ಗೊತ್ತಾಗುತ್ತೆ. ಅದು ಫ್ರೈ ಮಾಡ್ಕೊತಾ ಇದ್ದರೆ ಅದಾಗೋವರೆಗೂ ಫ್ರೈ ಮಾಡ್ಕೋಬೇಕು. 3-4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಮಶ್ರೂಮ್ನ ಸೇರಿಸ್ಕೊತಾ ಇದ್ದೀನಿ. ಮಶ್ರೂಮ್ನ ಹಾಕ್ಕೊಂಡು ನೀರೇನು ಹಾಕ್ಕೋಬಾರ್ದು. 5 ನಿಮಿಷ ಆ ಮಸಾಲೆ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನಿಜ ತುಂಬ ಚೆನ್ನಾಗಿರುತ್ತೆ ಈ ಥರ. ಮತ್ತು ಕ್ವಿಕ್ಕಾಗೂ ಆಗುತ್ತೆ. ತುಂಬ ಮಾಡಬೇಕು ತುಂಬ ಅಂದರೆ ನಾನು ಬೇರೆ ಥರ ಎಲ್ಲ ಮಸಾಲೆ ನಾಟಿ ಸ್ಟೈಲು ಡಾಬಾ ಸ್ಟೈಲಲ್ಲೆಲ್ಲ ಮಾಡ್ತೀನಲ್ವ, ಅಷ್ಟೊಂದು ಹೆವಿಯಾಗಿ ಮಾಡೋವಂಥದ್ದೆಲ್ಲ ಸಿಂಪಲಾಗಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ. ಇದಕ್ಕೆ ಲಾಸ್ಟಲ್ಲಿ 5 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ನಿಮಗೆ ತಿಕ್ನೆಸ್ ಯಾವ ರೀತಿ ಬೇಕೋ ಅದು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಬಿಟ್ರೆ ಆಗೋಗುತ್ತೆ. ಮತ್ತು ನಮ್ಮ ಹಸ್ಬೆಂಡ್ ಕೂಡ ಬರ್ತಾಯಿದ್ರು, ಹೆಂಗೆ ಮಾಡಿದ್ಯಾ ಏನು ಮಾಡಿದೆ ಅಂತ. ಅವರು ಕ್ಯೂರಿಯಾಸಿಟಿ, ಏನಾದರೂ ಮಾಡಿದ್ರೆ ಸಾಕು ಮನೇಲಿ ಏನು ಮಾಡಿದ್ಯಾ ಅಂತ ಬರ್ತಾ ಇರ್ತಾರೆ. ಅವ್ರಿಗೆ ಅದೇನೋ ಆ ಥರ. ನನ್ನ ಮಗಳು ಕೂಡ ಮ್ಯಾಂಗೋ ಬೇಕು ಅಂತ ಹೇಳ್ತಾ ಇದ್ಲು. ಅವಳಿಗೂ ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಕೊಟ್ಟೆ. ಬೆಳಗ್ಗೆ ಹೊತ್ತು ತಿನ್ನಬಾರ್ದು ಅಂದರೂ ಕೇಳಲ್ಲ. ಅವಳಿಗೆ ಏನು ಬೇಕೋ ಕೊಟ್ಬಿಡ್ಬೇಕು, ಇಲ್ಲ ಅಂದರೆ ನನಗೆ ಏನು ಮಾಡೋಕ್ಕೂ ಬಿಡಲ್ಲ, ಗಲಾಟೆ ಮಾಡಿಬಿಡ್ತಾಳೆ. ಹಾಗೇ ಲಿಡ್ ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೆ, ಅದು ತಳ ಅಂಟ್ಕೊಂಡ್ಬಿಟ್ರೆ ಕಷ್ಟ ಅಂತಂದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೆ. ಮತ್ತು ಇನ್ನೂ 5 ನಿಮಿಷ ಬೇಯಬೇಕಾಗಿತ್ತು. ಅಂದರೆ ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಗ್ರೇವಿ ಥರ. ಹಂಗಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು 2 ನಿಮಿಷ 2 ಕುದಿ ಬರೋವರೆಗೂ ಬೇಯಿಸ್ಕೊಂಡ್ಬಿಟ್ರೆ ಮಶ್ರೂಮ್ ಗ್ರೇವಿ ಅಂತೂ ರೆಡಿ ಆಗಿಬಿಡುತ್ತೆ. ಮಶ್ರೂಮ್ ಫ್ರೈ ಅಂತಲೂ ಹೇಳ್ಬೋದು ಅಥವಾ ಮಶ್ರೂಮ್ ಗ್ರೇವಿ ಅಂತಲೂ ಹೇಳ್ಬೋದು. ನಾನು ಇದಕ್ಕೆ ಮಶ್ರೂಮ್ ಫ್ರೈ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ನಾನು ಚಪಾತಿನ ಕಲಸಿಟ್ಕೊಂಡಿದ್ನಲ್ವ, ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗಳು ಇದನ್ನು ನೋಡಿಬಿಟ್ಟು ಇದೇನಿದು ವೈಟ್ ಚಪಾತಿ ಇಲ್ಲ ಪೇಂಟ್ ಚಪಾತಿ ಮಾಡ್ತಾಯಿದ್ದೀಯ ಅಂತ ಕೇಳ್ತಾ ಇದ್ಲು. ಅವಳಿಗೆ ಒಂಥರ ಈ ಥರ ಏನಾದರೂ ಕಲರ್ಫುಲ್ಲಾಗಿ ಏನಾದರೂ ಮಾಡಿದ್ರೆ ಪಾಲಕ್ ಚಪಾತಿ ಅಥವಾ ಕ್ಯಾರೆಟ್ ಏನಾದರೂ ಅದನ್ನು ಪ್ಯೂರಿ ಥರ ಮಾಡ್ತಾ ಇರ್ತೀನಿ. ಅದನ್ನ ನೋಡಿದಾಗೆಲ್ಲ ಅದನ್ನೆಲ್ಲ ಪೇಂಟ್ ಚಪಾತಿ, ಆ ಕಲರ್ ಚಪಾತಿ ಈ ಕಲರ್ ಚಪಾತಿ ಅಂತ ಇರ್ತಾಳೆ. ಅವಳನ್ನ ನನ್ನ ಮಗಳನ್ನ ರೇಗಿಸ್ಕೊಂಡು ನಮ್ಮ ಮನೆಯವರು ಆಟ ಆಡಿಸ್ತಾಯಿದ್ರು. ಸರಿ ಅಂತ ಒಂದು ಸ್ವಲ್ಪ ಇಟ್ಟಿತ್ತು, ಟೈಮ್ ಆಗೋಗುತ್ತೆ ಅಂತ 10 ಚಪಾತಿ ಮಾಡೋಷ್ಟು ನೀಟಾಗಿ ಅದನ್ನ ಕಲಿಸ್ಕೊಂಡು ಉಂಡೆ ಮಾಡಿಕೊಂಡು ಚಪಾತಿನೂ ಕೂಡ ಮಾಡ್ಕೊತಾ ಇದ್ದೆ. ನೋಡಿ ತುಂಬ ಸಾಫ್ಟಾಗಿ ಬಂದಿತ್ತು ಚಪಾತಿ. ಮತ್ತು ನಾವು ಕಲಿಸ್ಬೇಕಾದ್ರೆ ಫಸ್ಟೇ ನಾವೇನಾದರೂ ಚಪಾತಿ ಮಾಡ್ತಿದ್ದೀವಿ ಅಂದಾಗ ಫಸ್ಟು ಚಪಾತಿ ಹಿಟ್ಟನ್ನು ಕಲಸಿಟ್ಬಿಟ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಬೇಗ ಸಾಫ್ಟು ಆಗುತ್ತೆ. ನಾವು ಮಾಡ್ಕೊಳ್ಳೋ ಟೈಮಿಗೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಸೊ ಹಂಗಾಗಿ ನಾನು ಏನಾದ್ರು ಮಾಡ್ಕೋಬೇಕಂದ್ರೆ ಫಸ್ಟ್ ಚಪಾತಿ ಹಿಟ್ಟನ್ನ ಕಲಸಿ ಎತ್ತಿಟ್ಬಿಡ್ತೇನೆ. ಇವತ್ತು ಯಾವುದೇ ಥರ ಸ್ನ್ಯಾಕ್ಸು ಅಥವಾ ಸ್ಯಾಲಡ್ ಈ ರೀತಿ ಯಾವುದು ಏನೂ ಮಾಡಲಿಲ್ಲ. ಜ್ಯೂಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕರ್ಬೂಜ ಹಣ್ಣು ಇತ್ತು, ಜ್ಯೂಸ್ ಮಾಡೋಣ ಅಂತಂದ್ಬಿಟ್ಟು. ಏನಾಗುತ್ತೆ ಗೊತ್ತಾ, ಬೆಳಗ್ಗೆನೇ ಹೆವಿ ಇವಾಗ ನಾವು ಟಿಫನ್ನು ಮಾಡಿ ಸ್ನ್ಯಾಕ್ಸು ಮಾಡಿ ಏನಾದರೂ ಸ್ಯಾಲಡು ಮಾಡಿ ಜ್ಯೂಸು ಮಾಡಿದ್ರೆ ಹೆವಿ ಆಗಿಬಿಡುತ್ತೆ. ಮತ್ತು ಇನ್ನೊಂದು ನಾನು ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು ಹಾಸ್ಪಿಟ್ಲಿಗೆ.
ಉಳ್ಕಲ್ಲಾಗಿದೆ, ಅದು ಟ್ರೀಟ್ಮೆಂಟ್ ತೊಗೋತಾ ಇದ್ದೆ. ಸೊ ಹಂಗಾಗಿ ಹೆವಿ ಬೇಡ ಮನೇಲಿರಲ್ಲ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಸೊ ನೋಡಿ ಈ ಥರ ರೆಡಿ ಆಯಿತು. ಸಿಕ್ಕಾಪಟ್ಟೆ ಈರುಳ್ಳಿ ಮತ್ತು ಸೌತೆಕಾಯಿ ಜೊತೆ ಕಾಂಬಿನೇಷನ್ಗಂತೂ ಸಖತ್ತಾಗಿರುತ್ತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ರೀತಿ ತಿನ್ನೋದು. ಸರಿ ಅಂತ ಕಿಚನ್ ಎಲ್ಲ ಗೊತ್ತಲ್ವಾ, ಬೆಳಗ್ಗೆ ಏನಾದರೂ ಅಡುಗೆಗಳೇನಾದರೂ ಮಾಡ್ತೀವಂದರೆ ಕಿಚನ್ ಎಲ್ಲ ಫುಲ್ಲು ಗಲೀಜಾಗಿರುತ್ತೆ. ಅದನ್ನು ಕ್ಲೀನ್ ಮಾಡೋಕೆ ಇನ್ನೊಂದು ಅರ್ಧ ಗಂಟೆ. ಸರಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಡೋಣ, ಹೋಗಿ ಬರೋಷ್ಟು ಲೇಟ್ ಆಗಿಬಿಡತ್ತೆ ಅಂತಂದ್ಬಿಟ್ಟು ಎಲ್ಲ ತೆಗ್ದಿಟ್ಬಿಟ್ಟು ಸಾಂಬಾರೆಲ್ಲ ಇಟ್ಟಿದ್ದಿದ್ದು ಮತ್ತು ಗ್ರೇವಿ ಎಲ್ಲ ಮಾಡಿದ್ದು ಇದೆಲ್ಲ ಸಪ್ರೇಟಾಗಿ ತೆಗ್ದಿಟ್ಟು ಅದನ್ನೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳಿಗೆ ನಮ್ಮ ಮನೆಯವರು ಸ್ನಾನನೂ ಮಾಡಿಸಿದ್ರು. ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಏನಾದರೂ ಪಾಪ ಅವ್ರಿಗೆ ಫ್ರೀ ಇದ್ದರೆ ಸಣ್ಣ ಪುಟ್ಟ ನನಗೆ ಹೆಲ್ಪ್ ಮಾಡ್ತಾಯಿರ್ತಾರೆ. ನನಗೆ ಅದೇ ಖುಷಿ. ಪಾಪ ಬ್ಯುಸಿ ಇದ್ದಾಗ ಅವರು ಮಾಡೋದಕ್ಕಾಗಲ್ಲ, ಇಲ್ಲಾಂದರೆ ಪಾಪ ಸಣ್ಣ ಪುಟ್ಟ ಅದು ಇದು ಅಂತ ಮಾಡ್ಕೊಡ್ತಾಯಿರ್ತಾರೆ. ನನ್ನ ಮಗಳು ಪೂರ್ತಿ ಜವಾಬ್ದಾರಿ ಅವರೇ ನೋಡ್ಕೋತಾರೆ. ಬೇರೆ ಟೈಮಲ್ಲಿ ಬ್ಯುಸಿ ಇದ್ದಾಗಂತೂ ಅವ್ರು ನನಗೇನು ಮಾಡಲ್ಲ, ನೀನೇನಾದರೂ ಮಾಡ್ಕೊ ಅಂತ ಬಿಟ್ಬಿಡ್ತಾರೆ. ನನಗೆ ಬಂದು 12ವರೆಗೆ ಬರೋದಕ್ಕೆ ಹೇಳಿದರು ಡಾಕ್ಟರು. ಸೊ ನಾನು ತೋರಿಸ್ತಾ ಇದ್ದು ಬಂದು KR ನನ್ನ ತಂಗಿ ಮನೆ ಹತ್ರನೇ. ಸರಿ ಅಂತ ಬೇಗ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಮನೆಯವ್ರಿಗೆ ಫುಲ್ ಹಶ್ವಾಗೋಗಿತ್ತು, ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ. ಸರಿ ಅವ್ರಿಗೂ ಕೂಡ ಟಿಫನ್ ಹಾಕ್ಕೊಟ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಹೋಗೋಷ್ಟರಲ್ಲಿ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಬೇಗ ಮಾಡ್ಕೋತಾ ಇದ್ದೆ. ಎಲ್ಲ ಮುಗಿಸ್ಕೊಂಡು ಕೌಂಟ್ರ್ ಟಾಪ್ ಎಲ್ಲ ಫುಲ್ಲು ಗಲೀಜಾಗಿತ್ತು. ಅಡುಗೆ ಮಾಡ್ತೀವಲ್ಲ ಅದೆಲ್ಲ ಒಗ್ಗರಣೆ ಹಾಕಿದ್ದು ಎಲ್ಲ ಅಂಟಂಟಾಗಿತ್ತು. ಆವಾಗ ಅಡುಗೆ ಮಾಡಿದಾಗೆ ಅವಾಗವಾಗೆ ಒರೆಸ್ಕೊಂಬಿಟ್ರೆ ನೀಟಾಗಿರುತ್ತೆ. ಇಲ್ಲ ಅಂದರೆ ಡಿಲೇ ಮಾಡೋಕ್ಕೋದ್ರೆ ತುಂಬ ಗಲೀಜಾಗಿ ಕಾಣಿಸುತ್ತೆ. ಸರಿ ಅಂತ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಹೊರಡೋಣ ಅಂತ ಬಂದೆ. ಟಿಫನ್ ಎಲ್ಲ ತಿಂದ್ಕೊಂಡು ಅಷ್ಟರಲ್ಲಿ ಕರ್ಬೂಜ ಹಣ್ಣು ಹಾಗೇ ಇತ್ತು, ಜ್ಯೂಸೇ ಮಾಡಿರಲಿಲ್ಲ. ನಮ್ಮ ಮನೆಯವರು ಯಾರ್ದೋ ಫೈಲನ್ನು ತೊಗೊಂಡು ಬರಬೇಕು ಅಂತಂದ್ಬಿಟ್ಟು ಔಟ್ಸೈಡ್ ಹೋದರು. ಅವರು ಅಲ್ಲಿ ಕೆಲಸ ಇದೆ ಮುಗಿಸ್ಕೊಂಡು ಬರಬೇಕು ಅಂತಂದ್ಬಿಟ್ಟು ಹೋದರು. ಅಷ್ಟರಲ್ಲಿ ಬೇಗ ರೆಡಿ ಆಗೋಣ, ಅವ್ರಿಗೂ ಕೂಡ ಜ್ಯೂಸ್ ಮಾಡಿ ಇಟ್ಬಿಡೋಣ ಅಂತಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಸರಿ ಅಂತ ನನ್ನ ಮಗಳು ಕೂಡ ಅವಳಿಗೆ ಎಲ್ಲಾದರೂ ಔಟ್ಸೈಡ್ ಹೋಗಬೇಕು ಅಂತಂದ್ರೆ ಅವಳು 1 ಸೆಕೆಂಡ್ ಇರಲ್ಲ, ಬಿಡ್ತಾನೆ ಇರಲಿಲ್ಲ. ನಾನು ಹಿಂದೆನೇ ಓಡಾಡ್ತಾಯಿದ್ಲು, ಬಾ ಹೋಗೋಣ ಅಂತ. ಏನು ಮಾಡೋದು, ಅವಳನ್ನ ಸಮಾಧಾನ ಮಾಡಿಕೊಂಡು ಆಲ್ರೆಡಿ ಟೈಮ್ 10 o'clock ಆಗೇ ಹೋಗಿತ್ತು. ನಮ್ಮ ಮನೆಯವರು ಕೂಡ ಬೈತಾಯಿದ್ರು, ಅದು ಕರ್ಬೂಜ ಹಣ್ಣು ಫುಲ್ ಹಣ್ಣಾಗಿ ಹೋಗಿತ್ತು. ಬಟ್ ಹಣ್ಣಾದರೆ ನನಗಿಷ್ಟ ಆ್ಯಕ್ಚುಲಿ, ಯಾಕಂದರೆ ತುಂಬ ಸ್ವೀಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಂಗೆ ಆ ಥರ ಹಣ್ಣಾದ್ಮೇಲೆ ತಿನ್ನೋಕೆ ಇಷ್ಟ. ಬಟ್ ಅದೇನಂದ್ರೆ ಹಾಳಾಗಿ ಹೋಗ್ಬಿಟ್ರು ಅಂತ ಬೇಜಾರು. ಅದಕ್ಕೆ ನಮ್ಮ ಮನೆಯವರು ಏನು ಮಾಡಲ್ಲ, ತಿನ್ನಲ್ಲ, ಹಾಗೆ ಹೀಗೆ ಅಂತ ಬೈತಾಯಿದ್ರು. ಸರಿ ಟೈಮ್ ಆದರೂ ಪರವಾಗಿಲ್ಲ, ಜ್ಯೂಸ್ ಕುಡ್ಕೊಂಡು ಹೊಟ್ಟೋಗೋಣ ಅಂತಂದ್ಬಿಟ್ಟು ಇದು ಮಾಡ್ತಾಯಿದ್ದೆ. ನಾನು ಆಲ್ರೆಡಿ 3 ಸೆಷನ್ ಆಗಿದೆ ಡಾಕ್ಟ್ರ್ ಹತ್ರ. ಅದು ಸಿಕ್ಕಾಪಟ್ಟೆ ಹಲ್ಲು ಬರುತ್ತೆ, ಅದು ಮತ್ತೆ ಇಂಜೆಕ್ಷನ್ ಕೊಟ್ಬಿಟ್ಟು ಅನಸ್ತೇಷ್ಯ ಕೊಟ್ಟು ಮಾಡ್ತಾರೆ. ಸರಿ ಆ ಪೇಯ್ನ್ ಇದ್ದಾಗ ಏನು ತಿನ್ನೋಕ್ಕಾಗುತ್ತೋ ಇಲ್ವೋ ಅಂತಂದ್ಬಿಟ್ಟು ಅದಕ್ಕೆ ಬೆಳಗ್ಗೆನೇ ಚಪಾತಿ ಮಾಡಿ ತಿಂದೆ. ಆಮೇಲೆ ಗಟ್ಟಿ ಪದಾರ್ಥ ನಾನು ಇನ್ನೊಂದು 15 days ತಿನ್ನಾಗಿಲ್ಲ ಅದಕ್ಕೇ. ಸರಿ ಅಂತ ಕರ್ಬೂಜ ಹಣ್ಣು ತುಂಬ ಚೆನ್ನಾಗಾಗಿತ್ತು. ತುಂಬ ಅಂದರೆ ಸ್ವೀಟಾಗಿರುತ್ತೆ ಹಣ್ಣಾದ್ಮೇಲಲ್ವಾ, ಅದು ನನಗಿಷ್ಟ ಜಾಸ್ತಿ. ಸರಿ ಇದರಲ್ಲಿ ಆರಾಮಾಗಿ 2 ಗ್ಲಾಸ್ ಆಗುತ್ತೆ ಒಂದು ಕರ್ಬೂಜ ಹಣ್ಣಲ್ಲಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಸೇರಿಸ್ಕೊಂಡು, ಇದಕ್ಕೆ ನೀವು ಡಯಟ್ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಡೇಟ್ಸ್ನ ಸೇರಿಸ್ಕೋಬೋದು, ಇಲ್ಲ ಅಂದರೆ ಶುಗರ್ನ ಹಾಕ್ಕೋಬೋದು. ನಾನು ಯಾವ ಡಯಟು ಮಾಡ್ತಾಯಿಲ್ಲ, ಹಂಗಾಗಿ ಶುಗರ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸು ನೆನೆಸ್ಬಿಟ್ಟು ಕೂಡ ಹಾಕ್ಕೋಬೋದು. ದೇಹಕ್ಕೆ ತುಂಬ ತಂಪು, ತುಂಬ ಒಳ್ಳೆಯದು. ಸೊ ನಾನು ಏನೂ ನೆನೆಸಿರಲಿಲ್ಲ, ಸೊ ಪ್ಲ್ಯಾನ್ ಇರಲಿಲ್ವಲ್ಲ. ಸೊ ಹಂಗಾಗಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಚಾಪ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಕೂಡ ಹಾಕ್ಕೋಬೋದು. ಹಾಗೆಯೇ ಪಂಪ್ಕಿನ್ ಸೀಡ್ಸ್ ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನ ನೀಟಾಗಿ ಚಾಪ್ ಮಾಡಿ ಹಾಕ್ಕೊಂಡ್ರೆ ಗಾರ್ನಿಷ್ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬಾಯಿಗೆ ಸಿಕ್ಕಿದಾಗ ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಂಗಾಗಿ ಅದನ್ನೆಲ್ಲ ಚಾಪ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೆ. ಸರಿ ಅಂತ ನಮ್ಮ ಮನೆಯವರು ಕೂಡ ಬಂದರು, ಆಯ್ತಾ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಸರಿ ಫೈಲೆಲ್ಲ ಎತ್ಕೊಂಡು ನನಗೆ ಸಿಕ್ಕಾಪಟ್ಟೆ ಭಯ. ಹಾಸ್ಪಿಟ್ಲ್ ಅಂದ್ರೇ ನಂಗೆ ಸಖತ್ ಭಯ, ಬಟ್ ಅಲ್ಲಿ ಹಾಸ್ಪಿಟ್ಲ್ ಅಂದರೆ ಸಿಕ್ಕಾಪಟ್ಟೆ ಭಯ, ಬೈದಲ್ಲೇ ಮಾಡ್ತಾಯಿದ್ದೆ. ಮತ್ತು ಅದು ಹಾಗೆ ಇದ್ಬಿಟ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಅಂದಿದ್ರಲ್ವ ಡಾಕ್ಟ್ರು. ಸೊ ಹಂಗಾಗಿ ಮಾಡಿಸ್ಬಿಡೋಣ ಅಂತಂದ್ಬಿಟ್ಟು ನನಗೇನಾಗಿದೆ ಅಂದರೆ ಮೇಲೆ ದವಡೆ ಅಲ್ಲೂ ಕೆಳಗಡೆ ಫುಲ್ಲು ಅರ್ಧ ತಿಂದಾಕ್ಬಿಟ್ಟಿದ್ದೆ, ಉಳ್ಕಲಾಗಿ ಹೋಗ್ಬಿಟ್ಟಿದ್ದೆ. ಸೊ ಏನು ಮಾಡೋಕ್ಕಾಗಲ್ಲ, ಅದು ರೂಟ್ ಕೆನಾಲ್ ಮಾಡಿ ತಿರ್ಗಾ ಅದನ್ನು ತೆಗೆದು ಅಲ್ಲಿ ಸಿಮೆಂಟ್ ಫಿಲ್ ಮಾಡಿ ಮತ್ತು ಅದು ತಿರ್ಗಾ ಕ್ಲಿಪ್ ಹಾಕ್ತಾರಂತೆ. ಏನು ಮಾಡೋದು, ಮಾಡಿಸ್ಲೇಬೇಕು. ಮತ್ತು ತಿರ್ಗಾ ಅದು ಅಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ ಅಂತಂದ್ಬಿಟ್ಟು ಅಂತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ಜ್ಯೂಸ್ ಎಲ್ಲ ಮಾಡಿ ಕುಡಿದು ನಾವು ಕೂಡ ಹೊರಟ್ವಿ. ಅಲ್ಲೇ ಹೋಗ್ತಾ ಇನ್ನೂ ಟೈಮು 11 o'clock 11:30 ಇತ್ತು. ಹಂಗಾಗಿ ನನ್ನ ತಂಗಿ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ನನ್ನ ತಂಗಿ ಕೂಡ ಅಲ್ಲನ್ನ ತೋರಿಸ್ಕೋತಾ ಇದ್ಲು. ಅವಳು ಸ್ಟಿಚಸ್ನ ಹಾಕ್ಸ್ಕೋತಿದ್ಲು, ಅಲ್ಲಿ ಕಿತ್ತಾಕ್ಸಿದ್ಲು. ಸೊ ಅವಳು ನಾನು ಹಾಸ್ಪಿಟ್ಲಿಗೆ ಹುಡುಕಿ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.